200 ರೂಪಾಯಿ ಕೊಟ್ವಲ್ಲಪ್ಪ, ಅದಕ್ಕೆ 20 ರೂಪಾಯಿ ಬಡ್ಡಿ ಕೊಟ್ಟ. 10 ರೂಪಾಯಿ ತಗೋ, 40 ರೂಪಾಯಿ ತಗೋ. ಅವನು ಪಾಪ ಬಡವ ಬದುಕೊಳ್ಳಿ ಬಿಡ, ಅದೆಲ್ಲ ಬೇಕಾಗಿಲ್ಲ. ನನ್ನ ಮಗನೇ ಮಾತು ಬಿಟ್ಬಿಡು. 4 ಆಣೆ ಹಾಕೋ. 4 ಆಣೆ ಹಾಕಿಲ್ಲ, ನಂಗೆ 4 ಆಣೆ, ನಿನಗೆ 4 ಆಣೆ. 10 ಪೈಸಾ 20 ಪೈಸಾ. ಅಮ್ಮ ತಾಯಿ ಭಿಕ್ಷೆ ಹಾಕಿ ತಾಯಿ, ಮಾಡಿ ಅಮ್ಮ. ನಿಮ್ಗೆ ಒಬ್ಬನೇ ಒಬ್ಬ ಒಳ್ಳೆ ಗಂಡ ಸಿಗ್ತಾನೆ ತಾಯಿ. ಒಬ್ಬನೇ ಸಿಗ್ತಾರೇನೋ? ಅಮ್ಮ ಧರ್ಮ ಮಾಡಿ ಅಮ್ಮ. ತಾಯಿ 100 ರೂಪಾಯಿ 10 ಪೈಸಾ ಹಾಕೋದಕ್ಕೆ 10 ಸಾರಿ ಯೋಚನೆ ಮಾಡ್ತಾರೆ. ಅಂತದ್ರಲ್ಲಿ 100 ರೂಪಾಯಿ ಹಾಕ್ಬಿಟ್ರಲ್ಲ ನೀವು. 100 10,000 ರೂಪಾಯಿ ಕೊಡ್ತೀನಿ, ಒಂದು ಚಿಕ್ಕ ಸಹಾಯ ಮಾಡಿದ್ರೆ. 10,000 ರೂಪಾಯಿ? ಅಯ್ಯೋ, ನನಗೆ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ವೇ? ನಿಜಾನೇ ಹೇಳ್ತಿದ್ದೀನಿ. ಡಾಕ್ಟರ್ ಸುಜಾತಾ ಕೊಲೆ ಕೇಸ್ನಲ್ಲಿ ನೀವು ತಾನೇ ಸಾಕ್ಷಿ ಹೇಳಿದ್ದು? ಹೌದಮ್ಮ, ನಾವೇ ತಾಯಿ ಹೇಳಿದ್ದು. ಆ ಸೂರಿ ಡಾಕ್ಟರ್ ಸುಜಾತಾನ್ ಕೊಲೆ ಮಾಡಿದ್ದನ್ನ ನೀವು ಕಣ್ಣಾರೆ ನೋಡಿದ್ರಾ? ಛೇ 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 ಛೇ, ಇಲ್ಲಮ್ಮ, ದೇವರಾಣಿಗೂ ಇಲ್ಲಮ್ಮ ತಾಯಿ, ದೇವರಾಣಿಗೂ ಇಲ್ಲ. 100 ರೂಪಾಯಿ ಕೊಟ್ಟವ್ರ ಹತ್ರ ಸುಳ್ಳು ಹೇಳೋದುಂಟೆ ತಾಯಿ? ಮತ್ತ್ಯಾಕೆ ಕೋರ್ಟ್ನಲ್ಲಿ ಸುಳ್ಳು ಹೇಳಿದ್ರಿ? ಆ ಈರ್ಭದ್ರೆ ಇಲ್ವಾ, ಅವರು ಹಂಗೇಳು ಅಂತ ಹೇಳಿದ್ರು, ಅದಕ್ಕೆ ನಾವು ಹಂಗೆ ಹೇಳ್ಬಿಟ್ವಿ. ಅಲೋ, 5,000 ರೂಪಾಯಿ ಕೊಡ್ತೀನಿ ಅಂದ್ರು. ನಾನು 15,000 ರೂಪಾಯಿ ಕೊಡ್ತೀನಿ. ಆವತ್ ನೀವ್ ಹೇಳಿದ್ ಸುಳ್ಳು ಅಂತ ಕೋರ್ಟ್ನಲ್ಲಿ ಒಪ್ಕೊಂಡ್ಬಿಡಿ. ನೀವು ದುಡ್ಡು ಕೊಡಿ, ಬೇಕಾದ್ರೆ ಕೋರ್ಟ್ ನಲ್ಲಿ ನಿಂತ್ಕೊಂಡು ಇದು ಕೋರ್ಟ್ ಅಲ್ಲ ಲಾಳವಾಗು ಅಂತ ಹೇಳಿ ಬರ್ತೀವಿ. ಈ ರೀತಿ ವೀರಭದ್ರ ಹಿಂಗ್ ಎದುರ್ಕೊಂಡು ಲಂಚ ತಗೊಂಡು ಸುಳ್ಳು ಸಾಕ್ಷಿ ಹೇಳಿದ್ವಿ. ನ್ಯಾಯಾಲಯ ಏನೇ ಶಿಕ್ಷೆ ಕೊಟ್ರು ಲಂಚ ತಗೊಂಡಷ್ಟೇ ಸಂತೋಷದಿಂದ ಶಿಕ್ಷಣ ಅನುಭವಿಸ್ತೀವಿ. ಅಪ್ಪಣ್ಣ, ಸುಬ್ಬಣ್ಣ. ವೆರಿ ಗುಡ್. ಇನ್ನು ನೀವು ಹೋಗ್ಬಹುದು. ಹೇಳಿ ಕಳಿಸ್ತಾ ಕೋರ್ಟ್ ಬರಬೇಕು, ಸಾಕ್ಷಿ ಹೇಳ್ಬೇಕು. ಹೇಳ್ತೀವಿ ಸ್ವಾಮಿ. ಬನ್ನಿ ಅಂದಾಗ ಇಬ್ರು ಬರ್ಬೇಕು. ಸ್ವಾಮಿ, ನಾನು ಕುಷ್ಠ, ಈ ನನ್ನ ಮಗ ರೋಗಿ. ಒಬ್ಬೊಬ್ಬರೇ ಬರೋಕ್ಕಾಗತ್ಯ? ಬಂದ್ರೆ ಇಬ್ರು ಜೊತೆಲೇ ಬರ್ಬೇಕು. ಇವನು ಮುಂದೆ, ನಾನು ಹಿಂದೆ ತಳ್ಕಾಂಡ್ ಬರ್ಬೇಕು, ಅಲ್ವೇ ಸ್ವಾಮಿ? ಅಮ್ಮ ಧರ್ಮ ಮಾಡಿ ಅಮ್ಮ. ಲಾಯರು ಸ್ವಾಮಿ. ಆ ವಿಚಾರ ಅಮ್ಮ ಜ್ಞಾಪಕ ಇರ್ಲಿ, ಮರಿಬೇಡಿ. ಬರ್ತೀವಿ ಸ್ವಾಮಿ. ಅಮ್ಮ ಮಧು, ಸಾಕ್ಷಿಗಳು ಎದುರು ತಿರುಗೋದ್ರಿಂದ ಹೈಕೋರ್ಟ್ ನಲ್ಲಿ ಕೇಸನ್ನ ಖಂಡಿತ ಅಡ್ಮಿಟ್ ಮಾಡ್ಕೋತಾರೆ. ಸೂರಿ ಪೊಲೀಸ್ನವರಿಂದ ತಪ್ಪಿಸ್ಕೊಂಡಿದ್ದು ದೊಡ್ಡ ತೊಂದರೆ ಆಗಿದೆ. ಅವ್ರೆಲ್ಲಿದ್ರು ಪತ್ತೆ ಮಾಡ್ತೀನಿ, ಹೇಗಾದ್ರೂ ಮಾಡಿ ಪೊಲೀಸರಿಗೆ ಸರೆಂಡರ್ ಆಗು ಅಂತ ಅವ್ರನ್ನ ಕೇಳ್ಕೊತೀನಿ. ಆ ಕೆಲಸ ನೀನ್ ಮಾಡಿದ್ರೆ ಈ ಕೇಸ್ ನಾವು ಗೆದ್ದೇ ಗೆಲ್ತೀವಿ. ಸೂರಿ ಬಿಡುಗಡೆ ಆಗ್ತಾನೆ, ನಿಮ್ಮಿಬ್ಬರ ಮದುವೆ ಖಂಡಿತ ಆಗುತ್ತೆ. ನಾನು ಆ ಮದುವೆ ಬಂದೇ ಬರ್ತೀನಿ. ಥ್ಯಾಂಕ್ ಯು ಸರ್. ಯಾಕೆ ಹಣ ಖರ್ಚು ಮಾಡೋಕೆ? ನನ್ನ ಕೇಳ ತಗೋಬಹುದಾಗಿತ್ತಲ್ಲ. ಈ ಹಣ ನಿನಗೆ ಒಳ್ಳೇದ್ ಮಾಡೋಕಲ್ಲ, ಕೆಡಕ್ ಮಾಡೋಕೆ. ನನ್ನ ಹಣ ನನಗೆ ಕೆಡಕ್ ಮಾಡುತ್ತಾ? ಅದ ಹೇಗೆ? ನನ್ ಕೇಳಿ, ನಾನು ಹೇಳ್ತೇನೆ. ಕೆಲಸಕ್ಕೆ ಬಾರದ ಮುಠಾಳ ಸದಾ ಅಕ್ಕಪಕ್ಕ ಮನೆಯಲ್ಲಿ ಏನ್ ನಡೀತಿ ಅಂತ ನೋಡುವುದೇ ಅವನ ಕೆಲಸ. ಅದು ಹೇಳ್ಬೇಕಾಗಿಲ್ಲ, ನಾನ್ ಹೇಳ್ತೀನಿ. ಈ ಹಣನ ಲಾಯರಿಗೆ ಕೊಡಕ್ ತಗೊಂಡು ಹೋಗ್ತಾ ಇದ್ದೀನಿ. ನನಗ್ ಗೊತ್ತು. ಲಾಯರು? ಯಾವ ಲಾಯರು? ಸೂರಿ ಪರವಾಗಿ ವಾದ ಮಾಡ್ತಿರೋ ಲಾಯರ್ಗೆ. ವಾ, ನನ್ನ ಹಣ ಖರ್ಚು ಮಾಡಿ ನನ್ನನ್ನೇ ನೇಣಗಂಬಕ್ಕೆ ಹಾಕಿಸ್ಬೇಕು ಅಂತಿದೀಯಾ? ಆ ವಿಷಯ ನಿನಗ್ ಗೊತ್ತಿರೋದೆ. ನಿನಗ್ ಗೊತ್ತಿಲ್ಲದೆ ಇರೋದು ಒಂದಿದೆ. ಅದೇನು ಗೊತ್ತಾ? ನೀನ್ ಈ ಮನೆಯಿಂದ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಿಮ್ಮನ್ನ ಕಳಿಸಬಾರದು ಅಂತ ವೀರಭದ್ರಯ್ಯನವರು ತೀರ್ಮಾನ ಮಾಡಿದ್ದಾರೆ. ಇಂಪಾಸಿಬಲ್. ಮುಚ್ಚು ಬಾಯಿ. ಚಂಚಲವಾಗಿರೋ ಲಕ್ಷ್ಮಿನೇ ಕೈಕಾಲು ಕಟ್ಟಿ ಕಬ್ಬಣ ಪೆಟ್ಟಿಗೆ ಭದ್ರವಾಗಿ ಬಂದಿರುವಾಗ ನಾನು ಗೋಡೆ ಮಧ್ಯದಲ್ಲಿರು ನಿನ್ನನ್ನು ಬಂತು ನಾಳೆ ಕಷ್ಟನ? ನೀವೇನ್ ಮಾಡಿದ್ರು ಪ್ರಯೋಜನ ಇಲ್ಲ. ನಮ್ ಲಾಯರು ಸೂರಿನ ಎಲ್ಲಿದ್ರು ಪತ್ತೆ ಮಾಡ್ತಾರೆ, ಕೇಸ್ನ ಹೈಕೋರ್ಟ್ ತರ್ತಾರೆ, ಅವ್ರನ್ನ ನಿರಪರಾಧಿ ಅಂತ ಪ್ರೂವ್ ಮಾಡ್ತಾರೆ. ಬಿಡುಗಡೆ ಆದ್ಮೇಲೆ ನಿಮಗ್ ಸರಿಯಾಗಿ ಪಾಠ ಕಲಿಸಿ ನನ್ನನ್ನ ಕರ್ಕೊಂಡು ಹೋಗ್ತಾರೆ. ಅವನು ಬಂದು ನನಗೆ ಪಾಠ ಕಲಿಸೋದಕ್ಕೆ ಮುಂಚೆ ನಿನಗೆ ಮದುವೆ ಮಾಡಿ ನಾನು ಅವನಿಗೆ ಪಾಠ ಕಲಿಸ್ತೀನಿ. ಬೆಂಗಳೂರಿನಲ್ಲಿ ಕಂಡಲ್ಲಿ ಗುಂಡು ಮೊದಲ ಸುಬ್ಬಣ್ಣ ಇಲ್ಲಿ ನೋಡು, ಮೊದಲತನಿಗೆ ಅವರಪ್ಪ ಮದುವೆ ಮಾಡ್ತಿದ್ದಾನಂತ ಕಣೋ. ಇದು ಬಲವಂತದ ಮದುವೆ ಅಂತ ಕಾಣಿಸುತ್ತೆ. ನಾವ್ ಈ ಮದುವೆನ ಹೇಗಾದ್ರೂ ಮಾಡಿ ತಪ್ಪಿಸ್ಲೇಬೇಕು. ಹೌದು, ನಾವು ಅವ್ರಿಗೆ ಮಾಡಿರೋ ಅನ್ಯಾಯಕ್ಕೆ ಇದೊಂದಾದ್ರೂ ಒಳ್ಳೆ ಕೆಲಸ ಮಾಡಿ ತೀರ್ಲೇಬೇಕು. ಹೌದು. ಅಯ್ಯೋ ಅಯ್ಯೋ, ಚೆನ್ನಾಗಿತ್ತು. ರಾಮಚಂದ್ರು, ನಾನೇನು ಅಜ್ಞಾನಿ, ತಿಳಿದೇನೆ ಕೇಳ್ತಾ ಇದ್ದೇನೆ. ಆ ಸೂರಿ ಇಲ್ಲಿ ಯಾತಕ್ ಬರ್ತಾನಂತೆ? ಮಂಕ ನನ್ನ ಮಗನೇ, 6 ಮಕ್ಕಳ ತಂದೆ ಆದ್ರೂ ಲವ್ ಅಂದ್ರೆ ಅರ್ಥವೇ ಗೊತ್ತಿಲ್ವಲ್ಲೋ. ತಾನು ಪ್ರೀತಿಸಿದ ಹುಡುಗಿನ ಬೇರೆಯವನ್ ಮದುವೆ ಆಗ್ತಾನೆ ಅಂತ ಗೊತ್ತಾದ್ರೆ
ಯಾವ ಮೀಕೆ ಹೊತ್ತು ಗಂಡಸ್ತಾನೆ ಸುಂದಿಸ್ತಾನೋ. ಅದು ಸರಿ ಸ್ವಾಮಿ, ಆ ಸೂರ್ಯಲ್ಲಿ ಬಂದು ತಾಂಡವ ನೃತ್ಯ ಆಡಿದ್ರೆ ನಮ್ಮ ಗತಿ ಏನು? ಹುಚ್ಚಿ ನನ್ನ ಮಗನೇ, ಇಲ್ಲಿ ಬಂದಿರೋರೆಲ್ಲ ನಿನ್ನ ಸೋದರ ಮಾವನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಅಂತ ತಿಳ್ಕೊಂಡೇನು? ಎಲ್ಲ ಮಫ್ತಿಲಿರೋ ಪೊಲೀಸ್ನವರು. ನಮಸ್ಕಾರ ನಮಸ್ಕಾರ. ನೀವು ನಿಜವಾಗ್ಲೂ ವಾಲಕದವ್ರಾ? ಅಲ್ಲ, ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ಅಥವಾ ಮಫ್ತಿಲಿರೋ ಪೊಲೀಸ್ನವ್ರ? ಗಂಗೆ ಪೂಜೆ ಮಾಡಿ ಮದುಮಗಳು ಕರ್ಕೊಂಡು ಬನ್ನಿ. ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಹಾಗೇ ನಡ್ಕೋಬೇಕು. ನಂಗೆ ಯಾಕೋ ಭಯ ಆಗ್ತಾ ಇದೆ. ನೀವೇನು ಹೆದರ್ಕೋಬೇಡಿ, ನಾವಿದೀವಿ. ನೀವು ಬಂದು ಕಾರಲ್ಲಿ ಕೂತ್ಕೊಂಡಿದೆ ತಡ. ಮಿಕ್ಕದ್ದನ್ನ ವಾಲ್ಗೆ ಸಮೇತ ನಾವು ನೋಡ್ಕೋತೀವಿ, ನಡೀರಿ. ಮುಹೂರ್ತ ಗೊತ್ತಾಯ್ತು, ಬೇಗನೆ ಮದುಮಗಳು ಕರ್ಕೊಂಡು ಬನ್ನಿ. ಏ ಶಾನ್ಭೋಗ, ಮಧು ಇನ್ನೂ ಬರ್ಲೇ ಇಲ್ವಲ್ಲ? ಹೋಗೋ ಕರ್ಕೊಂಬ. ಬನ್ನಿ ಬಂದ್ಬಿಟ್ಟಾರು. ಹೊರಡಮ್ಮ ಹೊರಡು, ಇಲ್ಲಿಂದ ಇನ್ನು ಉದ್ದಕ್ಕೂ ಕಾಡೆ. ಬರ್ತೀನಿ ತಗೊಳ್ಳಿ. ನಮ್ಗೆ ಕೊಡ್ತಿದ್ದೀರಮ್ಮ? ನೀವು ಮಾಡಿ ಸಹಾಯಕ್ಕೆ. ನಾವು ಆ ಸೂರಿಗೆ ಮಾಡಿರೋ ಅನ್ಯಾಯಕ್ಕೆ ಬೆಂಕಿಯಲ್ಲಿ ಬಿದ್ರು ನಮಗೆ ಪ್ರಾಯಶ್ಚಿತ ಸಾಲದು. ದಯವಿಟ್ಟು ನೀವು ನಡೀರಿ. ಹೇಗೋ ನೀವಿಬ್ರು ಒಂದಾದ್ರೆ ಅದೇ ನವಿ ಸಂತೋಷ ಅಷ್ಟೇ. ನೀವು ಯಾವ ಜನ್ಮದಲ್ಲಿ ನನ್ನ ಗಂಡಂದ್ರಾಗಿದ್ರು. ಬರ್ತೀನಿ. ಬಂದ್ರಲ್ಲಪ್ಪ, ಓಡಂಗೂ ಇಲ್ಲ ಬಿಡಂಗೂ ಇಲ್ಲ. ಅರಿಬೇಡ ಕಡೆ ಯಶಲ್ಟ. ಮಧುಲತಾ ಕಾಡ್ನಲ್ಲಿ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಲು? ಒಳ್ಳೆ ಕೆಲ್ಸಕ್ಕೆ ಬಾರ ಪ್ರಶ್ನೆ ಕೇಳ್ತಿದ್ರಲ್ಲ ನೀವು. ಏಯ್, ನೀವೇ ಈ ಕಾರಲ್ಲಿ ಹತ್ತದ್ರಿ ಅನ್ಕಳಿ, ಅಲ್ಲಿ ಸುರ್ಲೆಕತ್ರ ಇಳಿದ್ರಿ ಅನ್ಕಳಿ, ಅಲ್ಲಿ ನೀವು ನೀರಿಗೆ ಧುಮುಕ್ತಿರೋ ಇಲ್ಲ ದೋಣಿ ವಿಹಾರನೇ ಮಾಡ್ತಿರೋ ಅಂತ ನಾವ್ ಕೇಳ್ತೀವ. ನೀವ್ ಹೇಳ್ತೀರಾ? ಇಡಿಯಟ್, ಭಿಕ್ಷೆ ಬೇಡ್ಕೊಂಡು ತಿನ್ನೋರ್ ಹತ್ರ ಕಾರ್ಗಳಿಗೆ ಬರುತ್ತೆ. ಈ ಕಾಗೆ ಗುಬ್ಬಚ್ಚಿ ಕಥೆನೆಲ್ಲ ಕಟ್ಟಿಟ್ಟು ಮೊದಲತಾ ಸೂರ್ಯನ ಎಲ್ಲಿ ಮೀಟ್ ಮಾಡ್ತಾಳೆ, ಹ್ಯಾಗ್ ಮೀಟ್ ಮಾಡ್ತಾಳೆ ಅಂತ ಹೇಳ್ದೆ ಹೋದ್ರೆ ಏನ್ ಮಾಡ್ತೀರಾ ಸರ್ ಮಹಾ? ನೀವು ಕೈ ಮುರಿತೀರಾ ಇಲ್ಲ ಕಾಲ್ ಮುರಿತೀರಾ ಅಷ್ಟೇ ತಾನೆ? ಅದೇ ನಾವು ಮನಸ್ಸು ಮಾಡಿದ್ರೆ ಒಂದು ಕಾರು ನಮ್ದಲ್ಲ ಅಂತ ತಿಳ್ಕೊಂಡು ನಿಮ್ಮನ್ನ ನೀರು ನೆರಳು ಇಲ್ದಲೇ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀವಿ.
ಸ್ವಾಮಿ ಕಾಡ್ನ ಆಫೀಸರ್ ನಿಮ್ಮನ್ನ ನಂಬ್ಕೊಂಡು ನಾವು ಕಾಡ್ ಪಾಲಾಗ್ಬಿಟ್ವಲ್ರಿ. ಅಲ್ರಿ ಸ್ವಾಮಿ, ಈ ಕಾಡ್ನಲ್ಲಿ ನನ್ನ ಮಗಳನ್ನ ಬೇವರ್ಸಿ ನನ್ನ ಮಗ ಸೂರಿನ ಎಲ್ಲಿ ಅಂತ ಹುಡುಕುದ್ರಿ? ನೀವೇನು ಯೋಚನೆ ಮಾಡಬೇಡಿ, ನಮ್ಮ ಹತ್ರ ಒಳ್ಳೆ ಕುದುರೆ ಸವಾರರಿದ್ದಾರೆ. ಅವರೆಲ್ಲೇ ಇದ್ರು ಬೇಗ ಹಿಡಿತಾರೆ.
ನೀನ್ಯಾಕೆ ಬಂದೆ? ಬಾ, ಮನೆಗೆ ದಾರಿ ತೋರಿಸ್ತೀನಿ. ನಾನು ಹೋಗಲ್ಲ. ನೀನ್ ಎಲ್ಲಿದ್ರೆ ನಾನು ಅಲ್ಲೇ ಇರ್ತೀನಿ. ಸಾವು ಬದುಕು ನಿನ್ ಜೊತೆನೆ ಸೂರಿ. ಮಧು, ಸೂರಿ, ನೀನ್ ನಿರಪರಾಧಿ ಅಂತ ಪ್ರೂವ್ ಮಾಡ್ಬೇಕು ಅಂತ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಕನಸಾಗಿರೋ ನಮ್ ಸುಖ ಜೀವನ ನಿಜ ಮಾಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡ್ತಿದ್ದೀನಿ. ಆದ್ರೆ ಹೆಜ್ಜೆ ಹೆಜ್ಜೆಗೂ ನೀನೇ ಅಡ್ಡ ಬರ್ತಾ ಇದೀಯ. ಸೂರಿ, ನಿನ್ ಕೈ ಮುಗಿತೀನಿ, ದಯವಿಟ್ಟು ಸೇಡನ್ ಮರ್ತ್ಬಿಡು ಪ್ಲೀಸ್. ಪ್ಲೀಸ್ ಸೂರಿ. ಇಂಪಾಸಿಬಲ್. ನನ್ನ ಕುಟುಂಬನ ಸರ್ವನಾಶ ಮಾಡಿರೋರ್ನ ನಿಶೇಷವಾಗಿ ಇಲ್ಲ ಅನ್ಸೋವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ನೀನೊಂದು ಹೆಜ್ಜೆ ಮುಂದಿಟ್ರೆ ನನ್ನ ನಾಳೆ